ಅಂದು ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ವಾರ್ತೆಗಳನ್ನು ವೀಕ್ಷಿಸುತ್ತಾ ಕುಳಿತಿದ್ದ ಆಗಮ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ಅದೊಂದು ವಾರ್ತೆಯನ್ನು ಕಂಡವಳೇ ಒಮ್ಮೆಲೆ ಬರಬರನೆ ದೂರದರ್ಶನದ ಬಳಿ ಬಂದು ಅತಿಯಾದ ಸಿಟ್ಟೋ ಹತಾಶೆಯೋ ಎಂಬಂತೆ ಅದರ ಗದ್ದಲವನ್ನು ನಿಲ್ಲಿಸಿ ಬುದ್ಧಿಗೆ ಮಂಕು ಕವಿದಂತೆ ತನ್ನ ಕೋಣೆಯ ಕಡೆಗೆ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ತನ್ನ ಕೋಣೆಯೊಳಗೆ ಹೊರಟಳು. ಮನಸ್ಸಿನಲ್ಲಿ ಸಾಕಷ್ಟು ತೊಳಲಾಟವುಳ್ಳವಳಂತೆ ಗಾಢವಾಗಿ ತನ್ನನ್ನು ತಾನು ಮರೆತು ಮಂಕಾಗಿ ಕುಳಿತು ಕಿಟಕಿಯಿಂದ ಹೊರ ನೋಡುತ್ತಾ ದೀರ್ಘಾಲೋಚನೆಯಲ್ಲಿ ಮುಳುಗಿದವಳಂತೆ ಏನನ್ನೋ ನೆನೆಸಿಕೊಳ್ಳುತ್ತಾ ಬೆವರತೊಡಗಿದಳು. ಹಾಗಾದರೆ ಆ ವಾರ್ತೆಯಲ್ಲಿ ಆಕೆ ಕಂಡಿದ್ದಾದರೂ ಏನು? ಅಂದ ಹಾಗೆ ಈ ರೀತಿಯ ಆಕೆಯ ವರ್ತನೆ ಇದೇ ಮೊದಲೇನಲ್ಲ. ಇಂತಹ ವಾರ್ತೆಗಳನ್ನು ಕಂಡಾಗ ಅಥವಾ ಘಟನೆಗಳನ್ನು ಕೇಳಿದಾಗ ಆಕೆಯ ವರ್ತನೆ ಬಹಳ ವಿಚಿತ್ರವೆನಿಸುತ್ತದೆ. ಮಾತ್ರವಲ್ಲ, ಆಕೆಯ ಮನಸ್ಥಿತಿ ಹದಗೆಡುತ್ತದೆ. ಪ್ರತಿದಿನವೂ ಆಕೆಯ ಮನಸ್ಥಿತಿ ಇತರರ ಹಾಗೆ ಲವಲವಿಕೆಯಿಂದ ಕೂಡಿರುವಂತೆ ಅನಿಸುವುದಿಲ್ಲ. ಮೇಲ್ನೋಟಕ್ಕೆ ಹೊರಗಿನ ಜಗತ್ತಿಗೆ ಆಕೆಯ ಜೀವನ ಸುಂದರವೆಂಬಂತೆ ಕಂಡರೂ ಯಾವುದೋ ಒಂದು ಗಾಢವಾದ ರಹಸ್ಯ ಆಕೆಯನ್ನು ಆವರಿಸಿರುವುದಂತೂ ಸತ್ಯ. ಆ ರಹಸ್ಯ ಭೇದಿಸುವ ಮೊದಲು ಆಕೆಯ ವಾಸ್ತವ ಬದುಕಿನ ಪರಿಚಯ ಇಲ್ಲಿ ಅತೀ ಮುಖ್ಯ.